ಲೇಡೀಸ್ ಅಂಡ್ ಜೆಂಟ್ಲು, ಅಲ್ಲಿಯೂ ಇಲ್ಲ, ಇಲ್ಲಿಯೂ ಇಲ್ಲ, ಎಲ್ಲಿಯೂ ಸಲ್ಲದ ಹಂತಕ್ಕೆ ಯತ್ನಾಳ್ ಅವರನ್ನು ಅವರು ತಂದ್ಕೊಂಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯಪುರದ ಶಾಸಕ, ಹಿಂದೂ ಹುಲಿ, ಪ್ರಖರ ಹಿಂದುತ್ವವಾದಿ, ಹಿಂದೂಗಳ ಹೃದಯ ಸಾಮ್ರಾಟ, ಮಾತನಾಡ್ಲಿಕ್ಕೆ ನಿಂತರೆ ಚಪ್ಪಾಳೆ ಶೀಳೆಗಳು ಪಕ್ಕ. ಆದರೆ ರಾಜಕೀಯವಾಗಿ ಒಂದು ನೆಲೆಯನ್ನು ಮುಟ್ಟಬೇಕಾದಂತಹ ಯತ್ನಾಳ್ ಈಗ ಅತಂತ್ರರಾಗಿದ್ದಾರೆ, ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ಬಿಜೆಪಿ ಕೂಡ ಯತ್ನಾಳ್ ಅವರನ್ನ ಕರೆದುಕೊಳ್ಳಬೇಕು ಅನ್ನುವ ಇಂಟ್ರೆಸ್ಟನ್ನು ತೋರಿಸ್ತಾ ಇಲ್ಲ. ಮೂರನೇ ಶಕ್ತಿ ಅನ್ನುವಂಥದ್ದು ಯತ್ನಾಳ್ ಅವರಿಂದ ಶುರುವಾಗುತ್ತೆ ಅಂದರೆ ಅದು ಆಗ್ತಾ ಇಲ್ಲ. ಹಾಗಾಗಿ ಒಟ್ಟಿನಲ್ಲಿ ಏನೋ JCB ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಯತ್ನಾಳ್. JCB ಮಾಡ್ತಾರೋ ಟ್ರ್ಯಾಕ್ಟರ್ ಮಾಡ್ತಾರೋ ಗೊತ್ತಿಲ್ಲ. ಅಂಥ ಸಂದಿಗ್ಧತೆಯಲ್ಲಿರುವಂಥ ಯತ್ನಾಳ್ ಮುಂದೆ ಯಾವ ಕಡೆ ಹೆಜ್ಜೆ ಇಡ್ತಾರೆ? ಬಿಗ್ ಸ್ಟೋರಿಯಲ್ಲಿ ನಾನು ಹೇಳ್ತೀನಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಳ. ಎಸ್ ವೀಕ್ಷಕರೇ, ಈ ಜನ ಸೇರಿಸ್ಬೇಕು, ನಾಯಕರ ಭಾಷಣವನ್ನು ಕೇಳಿ ಜನ ಚಪ್ಪಾಳೆ ಶೀಳೆ ಕೇಕೆಯನ್ನು ಹೊಡಿಬೇಕು, ಹುಚ್ಚೆದ್ದು ಕುಣಿಬೇಕು ಜನ ಅಂದರೆ ಯತ್ನಾಳ್ರಂಥವ್ರು ಇರಬೇಕು ಅಂತ ಹೇಳಿ BJPಯ ನಾಯಕರು ಬಯಸ್ತಾರೆ. ವೇದಿಕೆಯಲ್ಲಿ ಯತ್ನಾಳಿದ್ರೆ ಆ ಕಳೆನೇ ಬೇರೆ. ಸಂಘಟನೆಯ ಬಗ್ಗೆ ಯತ್ನಾಳ್ ಮಾತಾಡೋ ಮಾತುಗಳು ಅನ್ನೋದಕ್ಕಿಂತ ಬೇರೆ ಧರ್ಮವನ್ನು ವಿರೋಧಿಸಿ ಯತ್ನಾಳ್ ಮಾಡುವಂಥ ಭಾಷಣಗಳು, ಮಾತುಗಳು ಸೋಷಿಯಲ್ ಮೀಡಿಯಾದಂತೂ ಫುಲ್ ವೈರಲ್ ಆಗ್ತವೆ. ಯತ್ನಾಳ್ ಅವರಿಗೆ ಅವರದೇ ಆದಂಥ ಅಭಿಮಾನಿ ಬಳಗವನ್ನು ಹುಟ್ಕೊಂಡ್ಬಿಟ್ಟಿದ್ದಾವೆ. ಯಾಕಂದರೆ ಈ ರಾಜ್ಯದಲ್ಲಿ ಈ ಹಿಂದೂ ಪರವಾದಂಥ ವೇದಿಕೆಗಳು, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಅಷ್ಟೊಂದು ಈಗ ಸದ್ದು ಮಾಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳು ಸದ್ದು ಮಾಡ್ತವೆ. ಯಾರಿಗೂ ಹೆದರದೆ, ಯಾರಿಗೂ ಬೆದರದೆ, ಯಾರಿಗೂ ಜಗ್ಗದೆ, ಯಾರಿಗೂ ಬಗ್ಗದೆ ಅವ್ರು ಆಡುವಂಥ ನಿಷ್ಠುರವಾದಂಥ ನುಡಿಗಳು, ಹಿಂದೂ ಧರ್ಮದ ಪ್ರತಿಪಾದಕ ತಾನೇ ಅನ್ನುವಂಥ ಮಾತುಗಳು ಯತ್ನಾಳ್ ಅವರಿಗೆ ಅಪಾರ ಜನಪ್ರಿಯತೆಯನ್ನು ತಂದುಕೊಟ್ಟಿವೆ. ಆದರೆ ಆ ನಿಷ್ಠುರ ಮಾತುಗಳೇ ರಾಜಕಾರಣದಲ್ಲಿ ಅವರಿಗೆ ಅಪಾರ ವೈರಿಗಳನ್ನು ಕೂಡ ಸೃಷ್ಟಿಸಿವೆ. ಯಡಿಯೂರಪ್ಪನವರ ವಿರುದ್ಧ, ಯಡಿಯೂರಪ್ಪನವರ ಮಗನ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡೋದು, ಹಲವಾರು ಆರೋಪಗಳನ್ನು ಮಾಡಿದ್ರು ಕೂಡ ಯಾವ ಆರೋಪಗಳಿಗೂ ತಾತ್ವಿಕವಾದಂಥ ದಾಖಲೆಗಳನ್ನು ಯತ್ನಾಳ್ ಕೊಡಲೇ ಇಲ್ಲ. ಹಿಟ್ ಆ್ಯಂಡ್ ರನ್ ಥರ ಮಾತಾಡ್ತಾರೆ. ಆರೋಪಗಳಿಗೂ ಸತ್ಯಾಸತ್ಯತೆಗೂ ಇರೋ ವ್ಯತ್ಯಾಸಗಳನ್ನು ತಿಳಿದುಕೊಂಡಿಲ್ಲ. ಸಂಘಟನೆಗೆ ಬೇಕಾಗಿರೋದು ಏನು ಅನ್ನೋದ್ರ ಬಗ್ಗೆ ಅರಿವನ್ನು ಮಾಡ್ಕೊಂಡಿಲ್ಲ ಯತ್ನಾಳ್. ಹೋದಲ್ಲಿ ಬಂದಲ್ಲಿ ಯಡಿಯೂರಪ್ಪ ಫ್ಯಾಮಿಲಿಯನ್ನು ನಿಲ್ಲಿಸೋದೇ ಅವರ ಕಾಯಕ ಅನ್ನೋ ಥರ. BJP ನಾಯಕರ ಬಗ್ಗೆಯೂ ಮುಗುಮ್ಮಾಗಿ ಮಾತಾಡ್ತಾರೆ. ಅಮಿತ್ ಶಾ, ನರೇಂದ್ರ ಮೋದಿಯವರ ಬಗ್ಗೆಯೂ ಮಾತಾಡ್ತಾರೆ. ಹಾಗಾಗಿ BJPಯಲ್ಲಿ ಯತ್ನಾಳ್ ಅನ್ನೋದು ಯಾರಿಗೂ ಬೇಡವಾದಂಥ ಒಂದು ವಸ್ತು ಅನ್ನೋ ಥರ ಆಗಿದೆ. ಯತ್ನಾಳಿದ್ರೆ ಜನಪ್ರಿಯತೆ ಇದೆ, ಯತ್ನಾಳಿದ್ರೆ ಜನರು ಬರ್ತಾರೆ ಕಾರ್ಯಕ್ರಮಕ್ಕೆ, ಸರಿ. ಆದರೆ ಯತ್ನಾಳ್ ಎಷ್ಟು ಓಟನ್ನು ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ? ಯತ್ನಾಳ್ ಲಿಂಗಾಯತ ಸಮುದಾಯದ ಯಾವ ರೀತಿಯ ಪ್ರಭಾವಿ ನಾಯಕರಾಗಬಹುದಿತ್ತು, ಆದರೆ ಯಾಕೆ ಆಗಲಿಲ್ಲ? ಯತ್ನಾಳ್ ತಮ್ಮ ಈಗೋ ಅಥವಾ ತಮ್ಮ ದುರಹಂಕಾರ ಅಥವಾ ತಮ್ಮ ಮೂಗಿನ ನೇರದಲ್ಲೇ ತಾವು ಹೇಳಿದ್ದೇ ಸರಿ ಅನ್ನುವಂತಹ ಒಂದು ವ್ಯಕ್ತಿತ್ವದಿಂದ ಅಪಾರ ವೈರಿಗಳನ್ನು ರಾಜಕಾರಣದಲ್ಲಿ ಸೃಷ್ಟಿಸ್ಕೊಂಡ್ಬಿಟ್ಟಿದ್ದಾರೆ. ಈಗಾಗಲೇ ಅವ್ರ ಪರವಾಗಿ ಇರೋರು ಯಾರಪ್ಪ? ಅವ್ರ ಲೀಸ್ಟ್ ನೋಡಿದರೆ ನಿಮ್ಗೆ ವಿಚಿತ್ರ ಅನಿಸ್ಬಿಡುತ್ತೆ. ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, GM ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ, BP ಹರೀಶ್, ಪ್ರತಾಪ್ ಸಿಂಹ, ಇವರೆಲ್ಲ ನೆಲೆಯಲ್ಲದೆ ಇರೋರು, ಯಾವುದೋ ಕಾರಣಕ್ಕೆ ಟಿಕೆಟ್ ಸಿಗದೆ ಇರೋರು, ಟಿಕೆಟ್ ಸಿಕ್ಕರೆ ಸೋತಿರೋರು, ಇವರೆಲ್ಲರ ಗುಂಪು ಕಟ್ಕೊಂಡು ಯತ್ನಾಳ್ ಏನು ಮಾಡ್ಲಿಕ್ಕೆ ಸಾಧ್ಯ? ಯತ್ನಾಳ್ ಇನ್ನಾದರೂ ಬದಲಾಗ್ತಾರ? ಅವರ ಪ್ರಖರ ಹಿಂದುತ್ವವಾದದ ಅವಶ್ಯಕತೆ ರಾಜ್ಯ BJPಗೆ ಇದೆ ಅಂತ ಹೇಳಿ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಕೂಡ ಯತ್ನಾಳ್ BJPಗೆ ಬರಲಿ ಅಂತ ಕಾಯ್ತಾ ಇದ್ದಾರೆ. ಆದರೆ ಪರಿಸ್ಥಿತಿ ಪೂರಕವಾಗಿಲ್ಲ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕಾರಿಣಿ ಸಭೆಯಲ್ಲಿಯೂ ಕೂಡ ಯತ್ನಾಳ್ ಅವರ ವಿಚಾರವನ್ನು ಯಾರೂ ಮಾತನಾಡಲಿಲ್ಲ. ಯತ್ನಾಳ್ ಅವರ ಹೆಸರನ್ನು ಕೂಡ ಹೇಳಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ BJPಯ ಕರ್ನಾಟಕ ಇನ್ಚಾರ್ಜ್ ರಾಮ್ ಮೋಹನ್ ದಾಸ್ ಯಡಿಯೂರಪ್ಪನವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಅಂತ ಹೇಳಿಬಿಟ್ರು. BJP ಇಂಡಿಕೇಟ್ ಮಾಡಿದೆ, ಮುಂದೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ, ಯಡಿಯೂರಪ್ಪನವರ ನಾಯಕತ್ವ BJPಗೆ ಅನಿವಾರ್ಯತೆ ಇದೆ ಅನ್ನುವಂಥದ್ದು. ಹಾಗಾದರೆ ರಾಜ್ಯದಲ್ಲಿ BJPಯಲ್ಲಿ ಉಳಿಬೇಕು ಅಂದರೆ ಯಡಿಯೂರಪ್ಪನವರ ನಾಯಕತ್ವವನ್ನು ಒಪ್ಕೊಂಡ್ರೆ ಮಾತ್ರ ಯತ್ನಾಳ್ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಇದು ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ಮುಟ್ಟಿಸಿರುವಂಥ ಸಂದೇಶ. ಹಾಗಾದರೆ ಯತ್ನಾಳ್ ಯಡಿಯೂರಪ್ಪನವರ ಜೊತೆ ಹೊಂದ್ಕೊಂಡು ಹೋಗ್ತಾರಾ? ರಾಜ್ಯ BJPಗೆ ಬೇರೆ ರೀತಿಯ ಕಳೆ ಏನಾದರೂ ಬರುತ್ತಾ? ಕಾದು ನೋಡಬೇಕಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.